ಏನ್ ಹೇಳ್ತಿದ್ರ ವಿಕ್ರಾಂತ್? ನಾನೇನ್ ಮಾಡ್ದೆ? ಡಿಸಿ ಮೇಡಮ್, ಕೂಲ್. ನಾನ್ ತಮಾಷೆ ಮಾಡಿದೆ ಅಷ್ಟೇ. ಆಕ್ಚುಲಿ ಒಂದು ಹಂತದಲ್ಲಿ ನನಗೂ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು, ಇಲ್ಲಿಗೆ ಬರೋ ಡಿಸಿ ಹೇಗಿರ್ತಾರೋ ಅಂತ. ಈಗಿನ ಡಿಸಿ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ತುಂಬಾ ಒಳ್ಳೆ ಡಿಸಿ, ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡ್ತಾರೆ. ಸರಿ ಸರಿ, ನನಗೂ ನಿನ್ನೆ ರಾತ್ರಿ ಒಂದ್ ವಿಷಯ ಹೊಳಿತು. ಏನು? ನಾವಿಬ್ರು ಹೀಗೆ ಒಟ್ಟಿಗೆ ಕೆಲ್ಸ ಮಾಡಿದ್ರೆ ಈ ಕೇಸ್ ಬೇಗ ಮುಗಿಯುತ್ತೆ ಅಂತ ಅನಿಸ್ತು. ನಿಜವಾದ ಅಪರಾಧಿಗಳಿಗೆ ಬೇಗ ಶಿಕ್ಷೆ ಆಗ್ಬಹುದು. ಇನ್ಮೇಲೆ ನೀವ್ ಸ್ವಲ್ಪ ಕೋಪ ಮಾಡ್ಕೊಳ್ಳೋದನ್ನ ಬಿಡ್ಬೇಕು. ಬಿಟ್ಟೇ ಬಿಡ್ತೀನಿ. ಹೌದಾ? ಅಂತ ಆಶ್ವಾಸನೆನ ಕೊಡೋದಿಲ್ಲ, ಆದ್ರೆ ಪ್ರಯತ್ನ ಪಡ್ತೀನಿ. ಸರಿ ಮೇಡಮ್, ಈ ಭೋಜ, ವೈಕುಂಠ, ಸಂಗ್ಯ ಇವರೆಲ್ಲ ಸಿಕ್ಕಾಕೊಂಡಿರೋ ಸಣ್ಣ ಸಣ್ಣ ಮೀನುಗಳಷ್ಟೇ. ಅರ್ಥ ಆಗ್ತಿದೆ ವಿಕ್ರಾಂತ್ ಅವ್ರೆ. ಆ ತಿಮಿಂಗಳ ಸ್ವಚ್ಛಂದವಾಗಿ ಈಜಾಡ್ತಾ ಇದೆ. ಆದ್ರೆ ಆ ತಿಮಿಂಗ್ಲ ಯಾರು ಅಂತ ನಿಮಗ್ ಗೊತ್ತು, ನೀವ್ ಹೇಳ್ತಿಲ್ಲ. ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ನಾನೀಗ ನಿಮ್ ಹತ್ರ ಆ ವಿಷಯನ ಹೇಳೋದ್ರಿಂದ ಆ ತಿಮಿಂಗಳ ತಪ್ಪಿಸ್ಕೊಳ್ಳೋದೇ ಹೆಚ್ಚು. ಸದ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆದರೆ ನೀವು ಸದಾ ಕಾಲ ತುಂಬಾ ಎಚ್ಚರದಿಂದಾನೇ ಇರಬೇಕು ಮೇಡಮ್. ಭೋಜ, ಈ ವೈಕುಂಠ, ಈ ರೀತಿ ಪ್ರಮುಖವಾದ ಅಸ್ತ್ರಗಳನ್ನ ನೀವು ವಶಪಡಿಸ್ಕೊಂಡಿದ್ದೀರಾ. ಒಂದು ಕಣ್ಣನ್ನ ನಿಮ್ಮ ಮೇಲೆ ಇಟ್ಟಿರ್ತಾರೆ. ನೀವಿರ್ತೀರಾ ಅಲ್ವಾ, ಅಷ್ಟು ಸಾಕು ನನಗೆ. ಸೀನಿಯರ್ ಇದ್ದಾಗ ಜೂನಿಯರ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೋಡಿ, ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ, ಆದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೇದು. ಒಬ್ಬೊಬ್ರೆ ಓಡಾಡೋದಕ್ಕೆ ಹೋಗ್ಬೇಡಿ, ಕ್ರಿಮಿನಲ್ಸ್ ಬೆಂಡೆತಕ್ಕೆ ಹೋಗ್ಬೇಡಿ. ನಿಮ್ ಜೊತೆ ಇನ್ಸ್ಪೆಕ್ಟರ್ ಚೇತನ್ ಯಾವಾಗ್ಲೂ ಇರಬೇಕು. ಒಬ್ಬ ಸೀನಿಯರ್ ಆಗಿ ಈ ಮಾತು ಹೇಳ್ತಾ ಇದ್ದೀನಿ. ಈ ರಾಯದುರ್ಗದ ತೋಳಗಳಿಗೆ ಹಸಿವು ತುಂಬಾ ಜಾಸ್ತಿ, ಯಾವಾಗ್ಲೂ ಹಸುವಲ್ಲೇ ಇರ್ತವೆ. ನಾನಿಲ್ಲಿರೋದು ಸ್ವಲ್ಪ ದಿನ ಮಾತ್ರ, ಆಮೇಲೆ ನನಗೆ ಟ್ರಾನ್ಸ್ಫರ್ ಆಗತ್ತೆ. ಟ್ರಾನ್ಸ್ಫರ್ ಆಗೋ ಮುಂಚೆ ನಿಮ್ ಕೇಸ್ ಸಾಲ್ವ್ ಆಗ್ಬೇಕು. ಅದಕ್ಕೆ ನೀವ್ ಹೆಲ್ಪ್ ಮಾಡಿ. ನೀವು ಮತ್ತೆ ಡಿಸಿ ಹುದ್ದೆಯಲ್ಲಿ ಕೂರೋದನ್ನ ನಾನು ನೋಡ್ಬೇಕು. ಆಗ್ಲೇ ರಾಯದುರ್ಗದಿಂದ ನಾನು ಹೊರಡೋದು.